ಕುಂಚದ ಸಂಯೋಗದಿಂದ ಶ್ರೀ ವಿಶ್ವಕರ್ಮ ಪರಬ್ರಹ್ಮ ದೇವರು ಮೂಡಿ ಬರ್ತಾ ಇದ್ದಾರೆ. ಒಂದು ವಿಶ್ವಕರ್ಮರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಹಾಗೂ ಅದನ್ನು ಬಿಡಿಸಿದಂತಹ ಮೂಡಿಸಿದಂತಹ ಸುರೇಖಾ ಲಕ್ಕೊಂಡೆ ಅವರಿಗೂ ಸಹ ವಿಶ್ವಕರ್ಮನ ಅನುಗ್ರಹವಿರಲಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ಕಾರ್ಯಕ್ರಮ ಮ್ಯಾಜಿಕ್ ಶೋಗೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಅಂತ ಕೇಳ್ಕೊತಿದ್ದೀವಿ. ಇವರು ವಸಂತ್ ಪತ್ತಾರ್ ಅಂತ ಪಂಚಾಕ್ಷರಿ ಗವಾಯಿಗಳ ಒಂದು ಆಶ್ರಮದಲ್ಲಿ ಸಂಗೀತವನ್ನು ಸಾಧನೆ ಮಾಡಿ ಇವಾಗ ನಮ್ಮ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಗೆ ಸಂಗೀತ ಒಂದು ಇನ್ಸ್ಟ್ರೂಮೆಂಟ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವ್ರಿಗೆ ತುಂಬ ಧನ್ಯವಾದಗಳು. ಹಾಗೆ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಲ್ಲರಿಗೂ ಒಂದು ಫಸ್ಟ್ ಲೆವೆಲ್ ಎಕ್ಸಾಮ್ ತೊಗೊಂಡಿದ್ವಿ, ಭಾಂಗಿಯ ಎಕ್ಸಾಮ್ ಅಂತ. ಅದರ ಆದ್ಯ ಎಕ್ಸಾಮ್ ಅಂತ. ಅದರಲ್ಲಿ ನಮ್ಮ ಮಹಿಳಾ ಸಂಘದವರು ಸುಮಾರು ಜನ ಪಾರ್ಟಿಸಿಪೇಟ್ ಮಾಡಿದರು. ಅವ್ರಿಗೆಲ್ಲ ಇವತ್ತು ಮಾರ್ಕ್ಸ್ ಕಾರ್ಡ್ ವಿತರಣೆ ಮಾಡ್ತಾ ಇದ್ದೀವಿ. ಹಾಂ, ವಸಂತಣ್ಣ ಅವರು ಎಲ್ರಿಗೂ ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಸುಧಾ ಭೀಷ್ಮಾಚಾರ್, ಎರಡನೇದಾಗಿ ದೀಪಾ ಶ್ರೀನಿವಾಸ್ ಬಡ್ಗೇರ್. ಎಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ಕೊಡಬೇಕು. ಇವರೆಲ್ಲ ಶಾಸ್ತ್ರೀಯ ಸಂಗೀತದ ಎಕ್ಸಾಮ್ ತಗೊಂಡಿದ್ದಾರೆ. ಎರಡನೇದಾಗಿ ಸರಸ್ವತಿ ಅರ್ಕಸಾಲಿ ಅವರು. ಪ್ರಭಾವತಿ ಎಸ್ ಪತ್ತಾರ್ ಅವರು. ಮನಜಾದೇವಿ ಪುಟ್ಟಸ್ವಾಮಿ ಅವರು. ಮಾಲ್ತಿಕೆ. ಕಾವೇರಿ ಬಡಿಗೆ. ಕಲಾವತಿ ಎಸ್. ನೌಮಿಕಾ ಮಧು ಸೊಲಾಪುರ್. ನೌಮಿಕಾ.
ಚಪ್ಪಾಳೆ ಸಾಲದು. ಲಘು ಉಪಹಾರ ರೆಡಿ ಇದೆ. ಟೀ, ಕಾಫಿ ಹಾಗೂ ಸ್ನ್ಯಾಕ್ಸ್ ಬಿಟ್ಟು ಅನಿಸುತ್ತೆ. ತಿನ್ಬಿಟ್ಟು ಜೋರಾಗಿ ಚಪ್ಪಾಳೆ ಹೊಡಿ. ತುಂಬ ಧನ್ಯವಾದಗಳು ವಸಂತಣ್ಣ ಅವ್ರಿಗೆ. ಒಂದು ನಿಮಿಷ ನೀವು ಮಾತಾಡಿ. ನಾನು ಮಾತಾಡೋದು ಏನು ಇವತ್ತು ಮಹಿಳಾ ದಿನಾಚರಣೆ, ಆದರೆ ನಾನೊಬ್ಬ ಇಲ್ಲಿದ್ದೀನಿ. ಮಹಿಳೆಯರೆಲ್ಲ ನಾನು ಮಹಿಳೆ ಆದಂಗೆ ಆಗ್ಬಿಡ್ತು. ಇಲ್ಲ, ಆದರೆ ಸಂಗೀತಕ್ಕೆ ನೀವು ತೋರಿಸ್ತಾ ಇರುವಂತಹ ಪ್ರೋತ್ಸಾಹ ಹಾಗೇನೆ ಉತ್ಸಾಹ ಎರಡೂ ನಮಗೆ ತುಂಬ ಒಂದು ರೀತಿ ಸಂತೋಷ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದರೆ ಈ ಮೊಬೈಲೆಲ್ಲ ಬಂದುಬಿಟ್ಟು ಇತ್ತೀಚೆಗೆ ಆ ಟಿ ವಿ ಸೀರಿಯಲ್ ಬಂದುಬಿಟ್ಟು ಎಲ್ಲ ಸಂಗೀತಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಸಿಗ್ತಾ ಇಲ್ವೇನೋ ಅನ್ನಿಸ್ತಾ ಇತ್ತು ನನಗೆ. ಯಾರೇ ಬರಲಿ ನಮ್ಮ ಹತ್ರ ಸಂಗೀತ ಕಲಿಯಕ್ಕೆ ಬರೋರೆಲ್ಲ 6 ತಿಂಗಳಲ್ಲಿ ಸರಿಗಮಪ ಕಳಿಸ್ಬಿಡ್ತಾರಾ ಅಂತ ಕೇಳ್ತಾಯಿದ್ರು. ಆದರೆ ಸಂಗೀತಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತ ಕಲಿಯೋರಿಗೆ ಗೊತ್ತಿರುತ್ತೆ, ಕಲಿಸೋರಿಗೂ ಗೊತ್ತಿರುತ್ತೆ. ಯಾಕೆಂದರೆ ಈಗ ನಾನೇ ಸಾಮಾನ್ಯವಾಗಿ ಸಂಗೀತ ಕಲಿಬೇಕು, ವಿದ್ವತ್ ಮಾಡೋದಕ್ಕೆ ಹೆಚ್ಚು ಕಡಿಮೆ 9 ರಿಂದ 12 ವರ್ಷ ಬೇಕಾಗುತ್ತೆ. ಯಾಕೆಂದರೆ ಸುಮ್ಮನೆ ಹಾಡಬೇಡಿ, ಏನೋ ಒಂದು ಹಾಬಿ ಇಂದ ಹಾಡೋದು ಬೇರೆ. ಸಂಗೀತ ಅಂದರೆ ಬರೀ ಹಾಡೋದು ಕುಣಿಯೋದು ಆ ಥರ ಅಲ್ಲ. ಸಂಗೀತ ಅನ್ನೋದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈ ನಮಗೆ ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಸಂಗೀತ ತುಂಬ ಅನುಕೂಲಕರವಾಗಿದೆ. ಅದೇ ಅಲ್ಲದೆ ಎಷ್ಟೋ ಜನ 9ನೇ ಕ್ಲಾಸ್ 10ನೇ ಕ್ಲಾಸಿಗೆ ಬಂದ್ರಪ್ಪ ಅಂದರೆ ಅವ್ರು ಸಂಗೀತವನ್ನು ಬಿಟ್ಬಿಡ್ತಾರೆ. ಯಾಕೆ ಅಂತಂದರೆ ಓದೋದಿದೆ, ಜಾಸ್ತಿ ಓದೋದಿದೆ ಅಂತ. ಆದರೆ ಈ ಓದೋದಿದೆ ಅಂತ ಅವರೇನಾದರೂ ಟಿ ವಿ ನೋಡಿ ಬಿಡ್ತಾರಾ? ಇಲ್ಲ. ತಾಯಂದ್ರೆ ಸೀರಿಯಲ್ ನೋಡ್ತಾರೆ, ಅವರ ಜೊತೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಆಗ ಅವರಿಗೆಲ್ಲ ಓದೋದೆಲ್ಲ ಹೊರಟೋಗ್ಬಿಡುತ್ತೆ. ಆದರೆ ಬೇರೆ ಸಂಗೀತ ಕಲಿಯೋ, ಇಲ್ಲ ಡ್ರಾಯಿಂಗ್ ಮಾಡೋ, ಡ್ಯಾನ್ಸ್ ಕಲಿಯೋ ಅಂತಂದರೆ ಇಲ್ಲ ಓದೋದು ಜಾಸ್ತಿ ಇರುತ್ತೆ, ಅದಕ್ಕೆ ಬಿಡಿಸ್ಬಿಡ್ತೀವಿ ಅಂತ. ಹಾಗಾಗಬಾರ್ದು. ಒಂದು ಇದರ ಸಮೀಕ್ಷೆ ಪ್ರಕಾರ ಹೇಳಬೇಕು ಅಂತಂದರೆ ಈ ಸಂಗೀತ ಅನ್ನೋದೊಂದು ಥೆರಪಿ ಇದ್ದ ಹಾಗೆ. ನಾವೇನೇನೋ ಮಾತಾಡ್ತಿರ್ತೀವಿ, ಅವ್ರ ಮನೆ ಪಕ್ಕದ ಮನೆಯವ್ರದ್ದು, ಇವ್ರ ಮನೆ ವಿಷಯ, ಅವ್ರ ಮನೆ ವಿಷಯ, ಏನೇನೋ ವಿಚಾರ ಮಾತಾಡ್ತಿರ್ತೀವಿ. ಅದ್ರ ಬದಲಾಗಿ ಸಂಗೀತವನ್ನು ಹಾಡ್ತಾ ಇದ್ದರೆ, ಕಲಿತಾ ಇದ್ದರೆ, ಅದನ್ನು ಅನುಭವಿಸ್ತಾ ಇದ್ದರೆ ಅದರ ಇದನ್ನೇ ಬೇರೆ, ಸ್ಟ್ರೆಸ್ ಫ್ರೀ ಆಗಿರ್ತೀವಿ. ಜೊತೆಗೆ ನಾವು ಏನು ಬಿ ಪಿ, ಶುಗರು ಇವೆಲ್ಲ ಏನಿದಾವಲ್ಲ ಅವೆಲ್ಲ ಅವಾಯ್ಡ್ ಮಾಡ್ಕೋಬಹುದು ನಾವು. ಅದು ಒಂದು ಸಂಗೀತ ಅನ್ನೋದು ಇವತ್ತಿನ ದಿವಸ ಒಂದು ಥೆರಪಿ ಅಂತ ಆಗಿದೆ. ಅದು ಪ್ರೂವ್ ಕೂಡ ಆಗಿದೆ. ಸಂಗೀತದಿಂದ ಈ ಎಲ್ಲವನ್ನು ನಾವು ಅದು ಸ್ಟ್ರೆಸ್ ಫ್ರೀಯಾಗಿ ಎಲ್ಲ ಕಳ್ಕೊಬೋದು, ಅವಾಯ್ಡ್ ಮಾಡ್ಕೋಬಹುದು ಅಂತೇಳಿ. ಆಮೇಲೆ ಇವನ್ ಹಾರ್ಟ್ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅಂತ ಅದೆಲ್ಲ ಜಾಸ್ತಿ ಆಗ್ತಾಯಿದೆ. ಅದೆಲ್ಲ ಏನು ಕಾರಣ ಅಂದರೆ ಹೆಚ್ಚಾಗಿ ನಾವು ಬರೀ ದುಡ್ಡು, ಇಲ್ಲ ಅಂದರೆ ಟೈಮ್ ಸರಿಯಾಗಿ ಬಾ, ಆಮೇಲೆ ಇದು ಅರ್ಜೆಂಟು ಕೆಲಸಕ್ಕೆ ಹೋಗಬೇಕು, ಅವನು ಟೈಮ್ ಇಟ್ಕೊಂಡಿರ್ತೀವಿ. ಏನು ಒಂದು ಲೈಫ್ ಅಂದರೆ ಹೇಗಾಗಿದೆ ಅಂದರೆ ಫ್ರೀ ಇಲ್ಲ, ಒಂದು ರೀತಿ ಆ ಯಾಂತ್ರಿಕ ಜೀವನ ಅಂತ ಹಾಗಾಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ನಾವು ಅದರಿಂದ ಹೊರಬರಬೇಕು ಅಂದರೆ ಸಂಗೀತ ಒಂದು ಔಷಧ ಇದ್ದಾಗೆ. ಹಾಗಾಗಿ ನಾನು ಹೇಳೋದು ಎಲ್ಲರಿಗೂ ಅಷ್ಟೇ, ನೀವು ಈ ಒಂದು ವಿದ್ಯೆಗೆ ಆ ಲಿಮಿಟ್ ಅನ್ನೋದಿಲ್ಲ. ಅದರಲ್ಲೂ ಕಲೆಗಂತೂ ಲಿಮಿಟ್ ಇಲ್ಲವೇ ಇಲ್ಲ. ನಾನು ಸುಮಾರು 14 ವರ್ಷದ ಹಿಂದೆ ನನ್ನ ಹತ್ರ ಒಬ್ಬರು ಟ್ಯೂಷನ್ಗೆ ಬರ್ತಾಯಿದ್ರು. 60 ವರ್ಷದವ್ರವರು. ಅವರು NGF ಕೆಲಸ ಮಾಡ್ತಾಯಿದ್ದವ್ರು, ರಿಟೈರ್ಡ್ ಆಗಿ ಆಮೇಲೆ ನನ್ನ ಹತ್ರ ಸಂಗೀತ ಕಲಿಯಕ್ಕೆ ಬರ್ತಾಯಿದ್ರು. ಆ 60 ವರ್ಷ ಆದಮೇಲೆ ನಿಮ್ಗೇನು ಅವಶ್ಯಕತೆ ಇಲ್ವ ಅಂದರೆ, ಇಲ್ಲ ಸರ್ ಮನೆಯಲ್ಲಿ ಬರೀ ಇದೆ, ಅವ್ರು ಹೀಗೆ, ಇವ್ರು ಬಂದರು ಅವ್ರು ಹೋದರು, ಇದೇ ಆಗ್ತಾಯಿದೆ, ನನಗೆ ಯಾಕೋ ಒಂಥರ ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಹಾಗೆ ಅಟ್ಲೀಸ್ಟ್ ಇದನ್ನಾದ್ರೂ ಕಲಿಬೇಕು ಅಂತ ಬಂದರು. ಅವರು ಕಲ್ತ್ಕೊಂಡ್ರು, ಒಂದು 3 ವರ್ಷ ಕಲ್ತರು. ಆಮೇಲೆ ಅಲ್ಲಿಂದ ಬಿಟ್ಟೆ ನಾನು. ಆಮೇಲೆ ಅವ್ರ ಪಾಪ ಕಲ್ತಿರೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಇವಾಗಲೂ ಫೋನ್ ಮಾಡ್ತಾಯಿರ್ತಾರೆ. ಹಾಗಾಗಿ ಸಂಗೀತವನ್ನು ಕಲೀರಿ. ಸಂಗೀತ ಏನೋ ಒಂದು ಸಾಧಿಸ್ಬೇಕು, ಯಾವುದೋ ಒಂದು ಇದಕ್ಕೋಸ್ಕರ ನಾನು ಹೆಸರುವಾಸಿ ಆಗಬೇಕು, ಹಾಡಬೇಕು, ಆ ಉದ್ದೇಶಕ್ಕೆ ಕಲಿಬೇಡಿ. ಹೇಳಿದ್ನಲ್ಲ, ಸಂಗೀತದಿಂದ ಇಷ್ಟೊಂದು ಅನುಕೂಲ ಇದೆ ಅಂತ. ಎಲ್ಲರೂ ಬರೀ ನಾವು ಸರಿಗಮಪ ಹೋಗಬೇಕು ಅಥವಾ ಎಲ್ಲೊಂದು ಪರ್ಫಾರ್ಮ್ ಮಾಡಬೇಕು, ಆ ಉದ್ದೇಶನ ಮಾತ್ರ ಯಾರು ಸಂಗೀತ ಕಲಿಬೇಡಿ. ಸಂಗೀತ ನಮ್ಮ ಜೀವನದಲ್ಲಿ ಎಲ್ಲ ಇದೆ. ನಮ್ಮ ಜೀವನವೇ ಒಂದು ಸಂಗೀತ, ಆದರೆ ಅದನ್ನ ಯಾರು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಇದಕ್ಕೊಂದು ತಾಳ ಇದೆ, ಸಂಗೀತ ಇದೆ, ರಾಗ ಇದೆ. ಸೊ ಹಾಗಾಗಿ ಸಂಗೀತವನ್ನು ಯಾರು ಅಲ್ಲಗಳಿಬೇಡಿ. ಸಂಗೀತದಲ್ಲಿ ಏನಿದೆ ಅಂತ ಯಾರು ಅದನ್ನ ಹೇಳಿಸ್ಬೇಡಿ. ಸಂಗೀತ ಕಲೀರಿ.
ಅದು ಮುಂದೆ ಕಲಿತಾ ಕಲಿತಾ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಇಷ್ಟು ಹೇಳಿ ನನ್ನ ಒಂದು ಸ್ವಲ್ಪ ಮಾತುಗಳನ್ನು ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು. ತಮಗೆಲ್ಲ ಧನ್ಯವಾದಗಳು. ತುಂಬ ಧನ್ಯವಾದಗಳು ಅಣ್ಣ. ನಿಮ್ಮ ಹಿತವಾದ ನುಡಿಗಳು ನಮಗೆಲ್ರಿಗೂ ಮಾರ್ಗದರ್ಶನ ಆಗುತ್ತೆ. ತುಂಬ ಧನ್ಯವಾದಗಳು. ಬನ್ನಿ.